ಕೇವಲ 2 ಕಪ್ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಈ ರೀತಿ ಹೆಲ್ದಿ ಇರುವಂಥ ಬಿಸ್ಕೆಟ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು. ಟೀ ಜೊತೆಗೆ ಟೋಸ್ಟ್ ಅಥವಾ ಬಿಸ್ಕೆಟ್ ಏನಾದರೂ ಮಕ್ಕಳು ಕೇಳೇ ಕೇಳ್ತಾರಲ್ವ, ಆವಾಗ ನಾವು ಈ ಥರ ಬಿಸ್ಕೆಟ್ನ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಇದನ್ನು ಗೋಧಿ ಹಿಟ್ಟನ್ನು ಬಳಸಿ ಮಾಡೋದ್ರಿಂದ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಈ ಕಪ್ ಅಳತೆಯಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಈ ಸಕ್ಕರೆನ ಜಸ್ಟ್ ಕರಗಿಸ್ಕೊಳ್ಳೋಕ್ಕೋಸ್ಕರ ಮತ್ತು ಅರ್ಧ ಕಪ್ಪು ನೀರನ್ನು ಸೇರಿಸ್ಕೊಂಡು ಯಾವ ಕಪ್ ಅಳತೆಯನ್ನು ತೊಗೊಂಡಿರ್ತೀವಿ ನೋಡಿ ಅದೇ ಕಪ್ಪಲ್ಲಿ ಎಲ್ಲ ಮೆಜರ್ಮೆಂಟನ್ನು ತೊಗೋಬೇಕು. ಆವಾಗಲೇ ಕರೆಕ್ಟಾಗಿ ಬರುತ್ತೆ ಬಿಸ್ಕೆಟ್ ಅನ್ನೋದು. ಇವಾಗ ಸಕ್ಕರೆನ ಕರಗಿಸ್ಕೊಂಡು ಸೈಡಲ್ಲಿ ತಣ್ಣಗಾಗೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಅದೇ ಕಪ್ ಅಳತೆಯಲ್ಲಿ 2 ಕಪ್ ಆಗೋಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಗೋಧಿ ಹಿಟ್ಟಿನ ಜೊತೆಗೆ ಒಂದು ಸ್ವಲ್ಪ ನಾನು ಒಂದು ಪಿಂಚ್ ಆಗುವಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಪ್ಪು ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಇದ್ರ ಬದಲಿಗೆ ನೀವು ಬಿಳಿ ಎಳ್ಳು ಕೂಡ ಇದ್ದರೆ ಕೂಡ ಹಾಕೋಬೋದು. ಇಲ್ಲಿ ನಾನು ತುಪ್ಪ ಮತ್ತು ಎಣ್ಣೆನ ಎರಡನ್ನೂ ಸಮ ಪ್ರಮಾಣದಲ್ಲಿ ಬಳಸಿ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಕೇವಲ ತುಪ್ಪನೂ ಹಾಕೋಬೋದು ಅಥವಾ ಎಣ್ಣೆ ಹಾಕೋಬೋದು. ಆದರೆ ತುಪ್ಪ ಹಾಕಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಬಿಸ್ಕೆಟ್ ಅನ್ನೋ ಟೇಸ್ಟ್ ಅನ್ನೋದು. ಸೊ ಹಾಗಾಗಿ ಎರಡನ್ನೂ ಸಮ ಪ್ರಮಾಣದಲ್ಲಿ 3 ಟೇಬಲ್ ಅಷ್ಟು ಎಣ್ಣೆ ಮತ್ತು 3 ಟೇಬಲ್ ಆಗೋಷ್ಟು ತುಪ್ಪನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಈ ರೀತಿ ಮೊದಲೇ ಡ್ರೈ ಮಿಕ್ಸ್ ಮಾಡಿಕೊಂಡು ಇವಾಗ ತುಪ್ಪ ಮತ್ತು ಎಣ್ಣೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ನಾನು ಜಾಸ್ತಿ ನೊರೆ ಬರೋ ಥರ ಏನೂ ಮಾಡ್ಕೊಂಡಿಲ್ಲ. ಒಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಕರಗಿದ್ರೆ ಸಾಕು. ಇಲ್ಲಿ ಸ್ವಲ್ಪ ಬಿಸಿ ಇರುತ್ತಲ್ಲ, ಹಾಗಾಗಿ ಕೈಯಿಂದ ಅಥವಾ ಸ್ಪೂನಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ಚೆನ್ನಾಗಿ ಹಿಟ್ಟಿನ ಕಣಗಳ ಜೊತೆ ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ನೀಟಾಗಿ. ಬಿಸಿ ಇರುವಾಗ ಮಾತ್ರ ಸ್ಪೂನನ್ನು ಬಳಸಿ, ಅದಾದಮೇಲೆ ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ತುಂಬ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ತುಪ್ಪ ಮತ್ತು ಎಣ್ಣೆ ಅನ್ನೋದು. ಈ ರೀತಿ ಕೈಗೆಯಿಂದ ಉಂಡೆ ಕಟ್ಟಿದಾಗ ಈ ರೀತಿ ಕೈಯಲ್ಲಿ ಇದು ಕೂರಬೇಕು ಈ ಉಂಡೆ ಅನ್ನೋದು. ಈ ರೀತಿ ಫಾರ್ಮ್ ಆದರೆ ಮಾತ್ರ ನಾವು ಬಿಸ್ಕೆಟ್ ಅಥವಾ ಏನೇ ಮಾಡಿದರೂ ಕೂಡ ತುಂಬ ಸಾಫ್ಟಾಗಿ ತುಂಬ ಕ್ರಿಸ್ಪಿಯಾಗಿರುತ್ತೆ, ಹಗುರವಾಗಿ ಬರುತ್ತೆ. ಈ ರೀತಿ ಏನಾದರೂ ಆಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ತಣ್ಣಗಾಗೋದಕ್ಕೆ ಇಟ್ಟಿದ್ವಲ್ಲ ಸಕ್ಕರೆ ಮತ್ತು ನೀರನ್ನು ಕರಗಿಸ್ಕೊಂಡು ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಸೇರಿಸ್ಕೋಬೇಕು. ಯಾವತ್ತೂ ಬಿಸಿ ಇರೋದನ್ನು ಸೇರಿಸ್ಕೋಬಾರ್ದು. ಸ್ವಲ್ಪ ಬಿಸಿ ಇದ್ದರೂ ಕೂಡ ಹಾರ್ಡಾಗಿಬಿಡುತ್ತೆ ಬಿಸ್ಕೆಟ್ ಅನ್ನೋದು. ಈ ರೀತಿ ತಣ್ಣಗಾದ್ಮೇಲೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ಕಲಿಸ್ಕೋದಕ್ಕೋಸ್ಕರ ಹಾಲಾದರೂ ಯೂಸ್ ಮಾಡ್ಕೋಬೋದು ಅಥವಾ ನೀರಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಈ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕಲಿಸ್ಕೋಬೇಕು. ತುಂಬ ಸಡನ್ನಾಗಿ ನೀರು ಹಾಕಿ ಕಲಿಸ್ಕೊಳಕ್ಕೆ ಹೋದರೆ ತೆಳುವಾಗಿಬಿಡುತ್ತೆ. ಆಮೇಲೆ ಬಿಸ್ಕೆಟ್ ಅನ್ನೋ ಹದ ಹಾಳಾಗಿಬಿಡುತ್ತೆ. ಈ ರೀತಿ ಕೈಯಿಂದ ಚುಮುಕಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು. ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ನಾದ್ಕೋಬೇಕು. ತೀರಾ ತೆಳುವಾಗೆಲ್ಲ ನಾದ್ಕೊಳಕ್ಕೆ ಹೋಗ್ಬಾರ್ದು. ಚಪಾತಿ ಹಿಟ್ಟು ನಾದ್ಕೊತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ನೋಡಿ ಒಳಗಡೆ ಎಲ್ಲ ಗೂಡು ಗೂಡಾಗಿರಬೇಕು ಹಿಟ್ಟು. ಈ ರೀತಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಇವಾಗ ಹಿಟ್ಟನ್ನು ಕಲಸಿದ ತಕ್ಷಣವೇ ಮಾಡ್ಕೊಳ್ಳೋದು. ಇದನ್ನು ನೆನೆಸಿಡ್ಬೇಕಂತ ಏನಿಲ್ಲ. ಈ ರೀತಿ ನಾನು 2 ಪಾರ್ಟ್ಗಳನ್ನ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವಿ ಆ ರೀತಿ ಲಟ್ಟಿಸ್ಕೋಬೇಕು. ಇದನ್ನು ಸ್ವಲ್ಪ ತೆಳುವಾಗೆಲ್ಲ ಲಟ್ಟಿಸ್ಕೊಳಕ್ಕೆ ಹೋಗ್ಬಾರ್ದು. ಸ್ವಲ್ಪ ದಪ್ಪನಾಗಿಯೇ ಲಟ್ಟಿಸ್ಕೋಬೇಕು. ಹಿಟ್ಟು ಸ್ವಲ್ಪ ಗಟ್ಟಿ ಇರುತ್ತೆ ನೋಡಿ, ಲಟ್ಟಿಸುವಾಗ ಒಂದು ಸ್ವಲ್ಪ ಹಾರ್ಡ್ ಅನಿಸುತ್ತೆ ಅಥವಾ ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ, ಲಟ್ಟಿಸೋದಕ್ಕೆಲ್ಲ ಆಗಲ್ಲ. ನಿಧಾನವಾಗಿ ಇದನ್ನು ಲಟ್ಟಿಸ್ಕೋಬೇಕು. ಒಂದು ಮೀಡಿಯಮ್ ಹದದಲ್ಲಿ ಸ್ವಲ್ಪ ದಪ್ಪನಾಗಿಯೇ ಲಟ್ಟಿಸ್ಕೋಬೇಕು. ಈ ಬಿಸ್ಕೆಟ್ ಎಲ್ಲ ಇರುತ್ತೆ ನೋಡಿ ಆ ಸೈಜಲ್ಲಿ ನಾವು ಲಟ್ಟಿಸ್ಕೊಂಡು ಈ ರೀತಿ ಯಾವುದಾದ್ರೂ ಒಂದು ಕ್ಯಾಪ್ನ ಯೂಸ್ ಮಾಡಿಕೊಂಡು ನಾನು ಈ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ. ದೊಡ್ಡದಿದ್ದರೆ ದೊಡ್ಡ ಕ್ಯಾಪನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪದ ಕ್ಯಾಪ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ರೀತಿ ಈ ಶೇಪನ್ನು ಪಡ್ಕೊಂಡಿದ್ದೀನಿ. ನೀವು ಬಿಸ್ಕೆಟ್ ಇರುತ್ತಲ್ಲ ಮಾಮೂಲಿ ಶೇಪು, ಸ್ಕ್ವೇರ್ ಶೇಪಲ್ಲಿ ಅಥವಾ ಓಲ್ ಶೇಪಲ್ಲಿ ಇರುತ್ತಲ್ಲ ಆ ರೀತಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿದರೆ ಆಮೇಲೆ ಮಿಕ್ಕಿರುವಂಥ ಹಿಟ್ಟನ್ನು ಈ ರೀತಿ ತಳ್ಕೊಂಡ್ಬಿಟ್ರೆ ಬಿಸ್ಕೆಟ್ ಶೇಪ್ ಚೆನ್ನಾಗೇ ಬಂದಿರುತ್ತೆ. ಇವಾಗ ಅದೇ ಕ್ಯಾಪನ್ನು ಬಳಸ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಶೇಪ್ ಕೊಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಬಿಸ್ಕೆಟ್ ಶೇಪ್ ಕೂಡ ಕಾಣಿಸುತ್ತೆ. ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಒಂದು ಬ್ಯಾಚ್ ಆಲ್ರೆಡಿ ನಾನು ಲಟ್ಟಿಸಿಟ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಬ್ಯಾಚು. ಈ ರೀತಿ ಪ್ರೆಸ್ ಮಾಡಿ ಅದಾದಮೇಲೆ ಹಿಟ್ಟನ್ನು ತಗೊಂಡ್ಬಿಟ್ರೆ ಎಲ್ಲ ಬಿಸ್ಕೆಟ್ಗಳು ಚೆನ್ನಾಗೇ ಬಂದಿರುತ್ತೆ ಒಂದೇ ಶೇಪಲ್ಲಿ. ಯಾವುದೂ ಒಂದು ಹೆಚ್ಚು ಒಂದು ಕಮ್ಮಿ ಆಗೋದಿಲ್ಲ ನೋಡಿ. ಇವತ್ತು ಎಲ್ಲವನ್ನು ನಾನು ಲಟ್ಟಿಸಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕೂಡ ಕಾಯೋದಕ್ಕೆ ಮೊದಲೇ ಇಟ್ಕೊಂಡಿದ್ದೀನಿ. ಈ ಎಣ್ಣೆ ಬಿಸಿ ತುಂಬ ಇರಬಾರ್ದು, ಸ್ವಲ್ಪ ಲೋ ಫ್ಲೇಮಲ್ಲೇ ಇಡಬೇಕು. ಈ ರೀತಿ ಬಿಸ್ಕೆಟ್ ಹಾಕಿದ ತಕ್ಷಣ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಇಲ್ಲಾಂದರೆ ಸಾಫ್ಟ್ ಆಗಿಬಿಡುತ್ತೆ ಮತ್ತು ಕ್ರಿಸ್ಪಿಯಾಗೆಲ್ಲ ಬರೋದಿಲ್ಲ, ಒಳಗಡೆ ಮೆತ್ತಗೆ ಹಾಗೆ ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಪೇಷನ್ಸಿಂದ ಇದನ್ನು ಫ್ರೈ ಮಾಡ್ಕೋಬೇಕು ಈ ಬಿಸ್ಕೆಟ್ಗಳನ್ನು. ಇನ್ನು ಈ ಎಣ್ಣೆಲಿ ಹಾಕಿದ ತಕ್ಷಣ ಅದು ಸಡನ್ನಾಗಿ ತನ್ನಂತಾನೇ ಮೇಲೆ ಬರಬಾರ್ದು. ನಿಧಾನವಾಗಿ ಮೇಲೆ ಬಂದಾಗ ಮಾತ್ರ ನಾವು ಸ್ಪೂನಿಂದ ಇದನ್ನು ಸ್ವಲ್ಪ ಶೇಕ್ ಮಾಡಿ ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ, ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಎಲ್ಲನೂ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ತೋರಿಸ್ತೀನಿ ನೋಡಿ. ಇವಾಗೆಲ್ಲ ಬಿಸ್ಕೆಟ್ಗಳು ತನ್ನಿಂದ ತಾನೇ ಮೇಲೆ ಬರ್ತಾಯಿದೆ. ಈ ರೀತಿ ಮೇಲ್ಗಡೆ ತೇಲಿ ಬರ್ತಾಯಿದೆ ಅಂದಾಗ ಮಾತ್ರ ನಾವು
ಸ್ಪೂನಿಂದ ಈ ರೀತಿ ಟರ್ನ್ ಮಾಡಿ ತಿರುಗಿಸಿ ಫ್ರೈ ಮಾಡ್ಕೋಬೇಕು. ನೋಡಿ ಮೇಲ್ಗಡೆ ಮತ್ತು ಕೆಳಗಡೆ ಒಂದೇ ಕಲರಲ್ಲಿ ಬರಬೇಕು ಎಲ್ಲ ಬಿಸ್ಕೆಟ್ ಅನ್ನೋದು. ಸೊ ಹಾಗಾಗಿ ಕೈ ಬಿಡದೆ ಈ ರೀತಿ ಮೇಲ್ಗಡೆ ಯಾವಾಗ ಬಿಸ್ಕೆಟ್ಗಳೆಲ್ಲ ಮೇಲೆ ಬರ್ತವೆ ನೋಡಿ, ಆವಾಗ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಬಿಸ್ಕೆಟ್ಗಳು ಎಲ್ಲ ಒಂದೇ ಕಲರಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೋಡಿ ಈ ರೀತಿ ಬ್ರೌನ್ ಕಲರ್ ಎಲ್ಲ ಬಿಸ್ಕೆಟ್ ಆದಮೇಲೆ ನಾವು ಇದನ್ನು ಸೈಡಲ್ಲಿ ಎತ್ತಿಟ್ಕೋಬೇಕು. ಆದಷ್ಟು ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಮಾಡೋದಷ್ಟೇ ಅಲ್ಲ, ಯಾವಾಗ ನಾವು ಫ್ರೈ ಮಾಡ್ಕೋತೀವಿ ನೋಡಿ ಇವಾಗ ಕರೆಕ್ಟಾಗಿ ಬಿಸ್ಕೆಟ್ ಬರೋದು. ನಾವೇನು ಫ್ರೈ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದರೆ ಬಿಸ್ಕೆಟ್ಗಳು ಅನ್ನೋದು ಹಾಳಾಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ನೋಡಿ ತಣ್ಣಗಾದ್ಮೇಲೆ ಕ್ರಿಸ್ಪಿಯಾಗಿರುತ್ತೆ. ಸ್ವಲ್ಪ ಬಿಸಿ ಇರುವಾಗ ಇದು ಸ್ವಲ್ಪ ಸಾಫ್ಟಾಗಿರುತ್ತೆ. ಇವಾಗ ಮತ್ತೆ ನೆಕ್ಸ್ಟ್ ಬ್ಯಾಚನ್ನು ನಾನಿವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫ್ರೈ ಮಾಡುವಾಗ ಸಡನ್ನಾಗಿ ಬಬಲ್ಸ್ ಬರ್ತಾ ಇರುತ್ತೆ. ಅದಾದಮೇಲೆ ನಾವು ಮೇಲ್ಗಡೆ ಇದ್ದಾಗ ಮಾತ್ರ ಮತ್ತೆ ಟರ್ನ್ ಮಾಡಿ ಮತ್ತೆ ಬೇಯಿಸ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಅಂತ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಬಿಸ್ಕೆಟ್ಗಳು ಗೋಧಿ ಹಿಟ್ಟಿಲ್ಲ ಮಾಡಿವೆ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಿಸ್ಕೆಟು ಟೀ ಜೊತೆ ಚೆನ್ನಾಗಿ ಮಾಡ್ಕೊಂಡು, ಟೀ ಜೊತೆ ಅಷ್ಟೇ ಅಲ್ಲ ಹಾಗೆ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಎಲ್ಲ ಕಲರ್ ಬರುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಒಳಗಡೆ ಅನ್ನೋದು ಈ ರೀತಿ ಚೆನ್ನಾಗಿ ಲೇಯರ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಖಂಡಿತ ಒಂದ್ಸರಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಬೋದು. ಕೈಯಿಂದ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.